Hello dear students, welcome to the accountancy class. What is our today's class topic? Our today's class topic is we are going to understand what is under subscription of shares and what is pro rata allotment of shares. Okay, under subscription of shares you have already learned the sums, but today I am going to give you the definition for that. So if it comes for 2 marks you will be able to write it. Along with that, we will also solve one question also, just for practice purpose. Because in accountancy, only the practice will make an accountant perfect. Okay. Later on, we will study what is the pro rata allotment. Now, majority of the companies adopt this technique for the allotment of the shares. So, we are going to learn and understand what is a pro rata allotment and how the shares are allotted using this technique, that is the pro rata. Okay, so let us start. Today is our day 14. We are starting today with the example only. First I am going to tell you an example, and then later on with the help of this example I am going to make you understand what is under subscription of shares. Okay, what it says: Rajesh Motors Limited, with a registered capital of 50,000 shares of ₹10 each, issued for public 22,000 shares for subscription. ಏನು ಹೇಳ್ತಾರೆ ನೋಡ್ರಿ, ರಾಜೇಶ್ ಮೋಟರ್ಸ್ ಲಿಮಿಟೆಡ್ ಅಂತ ಒಂದು ಕಂಪನಿ ಐತಿ, ಅವ್ರದ್ದು ರಿಜಿಸ್ಟರ್ಡ್ ಕ್ಯಾಪಿಟಲ್ ಎಷ್ಟು ಐತಿ? 50,000 ಶೇರ್ಸ್. ಅವ್ರದ್ದು ಆಥರೈಸ್ ಅಥವಾ ರಿಜಿಸ್ಟರ್ಡ್ ಕ್ಯಾಪಿಟಲ್ ಐತಿ. ಪ್ರತಿ ಒಂದು ಶೇರ್ ಬೆಲೆ ಎಷ್ಟು ಐತಿ ನೋಡ್ರಿ? ₹10. ಸೊ 50,000 ಶೇರ್ಸ್ ಇಂಟು 10 is equal to ಅವ್ರದ್ದು ಕ್ಯಾಪಿಟಲ್, ಆಥರೈಸ್ಡ್ ಕ್ಯಾಪಿಟಲ್ ಎಷ್ಟು ಐತಿ ನೋಡ್ರಿ? 5 lakh rupees ಆಗ್ತದೆ. ಈ 50,000 ಶೇರ್ಸ್ ದಾಗಿಂದ ಮಾರ್ಕೆಟ್ ದಾಗ ಅವರು ಎಷ್ಟು ಶೇರ್ಸ್ ಗಳನ್ನು ಇಶ್ಯೂ ಮಾಡ್ಯಾರು? ಸಬ್ಸ್ಕ್ರಿಪ್ಷನ್ ಸಲುವಾಗಿ 22,000 ಶೇರ್ಸ್ ಗಳನ್ನು ಇಶ್ಯೂ ಮಾಡ್ಯಾರು. ಅಂದ್ರೆ ಅವರು ಮಾರ್ಕೆಟ್ ದಲ್ಲಿ ಅವರು ಕೊಟ್ಟಾರು ಫಾರ್ ದ ಸಬ್ಸ್ಕ್ರಿಪ್ಷನ್ ಫಾರ್ ದ ಕಾಮನ್ ಪೀಪಲ್. ದ ಅಮೌಂಟ್ಸ್ ವೇರ್ ಪೇಯಬಲ್. ಸೊ ಇದೇನು 22,000 ಶೇರ್ಸ್ ಅವ್ರು ಇಶ್ಯೂ ಮಾಡ್ಯಾರು, ಅದ್ರ ಮೇಲೆ ಏನು ಪ್ರತಿಯೊಂದು ಶೇರ್ ಬೆಲೆ ₹10 ಐತಿ. ಅವ್ರು ಹೆಂಗೆ ದುಡ್ಡನ್ನು ಕಲೆಕ್ಟ್ ಮಾಡೋರು ಅದಾರು? ₹2 on application, ₹3 on allotment, ₹3 on the first call and the remaining ₹2 on final call. So ಎಷ್ಟು ಐತಿ ನೋಡ್ರಿ? 2 3 5 5 3 8 3 2 ₹10 ಆಗ್ತೈತಿ. ಸೊ ನೀವು ನನಗೆ ಇಲ್ಲಿ ಹೇಳಕ್ಕೆ ಈಗ ಸಕ್ಷಮ ಆಗಿರಬೇಕು whether the shares are issued at par, at premium or at discount. So ನೀವು ನೋಡ್ತೀರಿ ₹10 ಶೇರ್ ಐತಿ, ₹10 ಬೇಡಕತ್ತಾರೆ. ಸೊ here the issue is at par. Okay. ಮುಂದೆ ಏನು ಹೇಳ್ತಾರೆ? The public have subscribed 20,000 shares. So this is our today's class topic. ನೀವು ಇಶ್ಯೂ ಎಷ್ಟು ಮಾಡಿರಿ ಮಾರ್ಕೆಟ್ ದಾಗ? 22,000 ಶೇರ್ಸ್ ಗಳನ್ನು ಇಶ್ಯೂ ಮಾಡಿರಿ. ಬಟ್ ನಿಮ್ಮ ಕಡೆ ಸಬ್ಸ್ಕ್ರಿಪ್ಷನ್ ಎಷ್ಟು ಶೇರ್ಸ್ ಸಲುವಾಗಿ ಬಂದೈತಿ? ಇಟ್ ಈಸ್ ಓನ್ಲಿ 20,000 ಶೇರ್ಸ್. ಅಂದ್ರೆ ನೀವು ಮಾರ್ಕೆಟ್ ದಾಗ ಏನು ಶೇರ್ಸ್ ಗೆ ಇಶ್ಯೂ ಮಾಡಿರಿ ಅಷ್ಟಕ್ಕೂ ಅಪ್ಲಿಕೇಶನ್ ಬಂದಿಲ್ಲ. 22,000 ಶೇರ್ಸ್ ನೀವು ಏನು ಇಶ್ಯೂ ಮಾಡಿರಿ ಅದ್ರಾಗ ನಿಮಗೆ ಬರೇ ರಿಕ್ವೆಸ್ಟ್ ಫಾರ್ ದ ಶೇರ್ಸ್ ಅಲಾಂಗ್ ವಿತ್ ದ ಅಪ್ಲಿಕೇಶನ್ ಮನಿ ಎಷ್ಟು ಶೇರ್ಸ್ ಸಲುವಾಗಿ ಬಂದೈತಿ? ಓನ್ಲಿ 20,000 ಶೇರ್ಸ್. ಸೊ ಇದನ್ನ ನಾವು ಏನಂತ ಕರಿತೀವಿ? ಅಂಡರ್ ಸಬ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಓಕೆ, ಲಾಸ್ಟ್ ಕ್ಲಾಸ್ ದಲ್ಲಿ ನೀವು ಓವರ್ ಸಬ್ಸ್ಕ್ರಿಪ್ಷನ್ ಕಲ್ತೀರಿ. ಎಲ್ಲಿ ನೀವು ಎಷ್ಟು ಶೇರ್ಸ್ ಇಶ್ಯೂ ಮಾಡಿರಿ ಅದಕ್ಕಿಂತ ಜಾಸ್ತಿ ನಿಮ್ ಕಡೆ ಏನ್ ಬಂದ್ ಬಿಡ್ತಾವು? ಅಪ್ಲಿಕೇಶನ್ ಬಂದ್ ಬಿಡ್ತಾವು. ಓಕೆ, ಸೊ ಅಲ್ಲಿ ಯಾವ ರೀತಿಯಿಂದ ಅಕೌಂಟಿಂಗ್ ಟ್ರೀಟ್ಮೆಂಟ್ ಮಾಡೋದು ಅದನ್ನ ಕಲ್ತೀರಿ. ಇವತ್ತು ಇದನ್ನ ತಿಳ್ಕೋ. ದ ಮನಿ ವಾಸ್ ಡ್ಯೂಲಿ ರಿಸೀವ್ಡ್ except the first call on 500 shares and the final call on 1,000 shares. Okay, so ಇಲ್ಲಿ ಎಷ್ಟು ಜರ್ನಲ್ ಎಂಟ್ರೀಸ್ ಬರ್ತಾವ ನೋಡ್ರಿ? 8 ಜರ್ನಲ್ ಎಂಟ್ರೀಸ್ ಬರ್ತಾವ. ಯಾವ ಆಧಾರದ ಮೇಲೆ? 4 ಹಂತದಲ್ಲಿ ದುಡ್ಡನ್ನು ಬೇಡಲಿಕ್ಕೆ. Okay, along with the adjustment of calls in arrears. Pass on the journal entries in the books of company. Okay, so let us start solving the sum. ಈ ಕ್ವಶನ್ ಆಧಾರ ಮೇಲೆ ನಿಮಗೆ ಏನು ತಿಳಿತು ನೋಡ್ರಿ? ವಾಟ್ ಈಸ್ ಅಂಡರ್ ಸಬ್ಸ್ಕ್ರಿಪ್ಷನ್ ಆಫ್ ಶೇರ್ಸ್. ಸೊ ಇಫ್ ಟುಮಾರೋ ಇನ್ ಎಕ್ಸಾಮ್ ದೇ ಆಸ್ಕ್ ಯು ವಾಟ್ ಈಸ್ ಅಂಡರ್ ಸಬ್ಸ್ಕ್ರಿಪ್ಷನ್ ಆಫ್ ಶೇರ್ಸ್, ದಿಸ್ ಈಸ್ ಯುವರ್ ರಿಕ್ವೈರ್ಡ್ ಆನ್ಸರ್. ಇದನ್ನು ನೀವು ಫಾರ್ 2 marks ಬರಿಬೇಕು. ವೆನ್ ದ ನಂಬರ್ ಆಫ್ ಶೇರ್ಸ್ ಅಪ್ಲೈಡ್ ಫಾರ್ by the public is less than the number of shares offered for subscription, there is said to be under subscription of shares. So ಈ ತರ ನಾವು ಲೆಕ್ಕದಲ್ಲಿ ನೋಡಿದ್ವಿ ಎಷ್ಟು ಶೇರ್ಸ್
application ಎಷ್ಟು ಸಲುವಾಗಿ ಬಂದೈತಿ only 20,000 shares. So such situation is called as under subscription of shares. If we speak about accounting treatment, there is no special accounting treatment for under subscription of shares, whereas in over subscription we have learned the special accounting treatment. Okay, so let us go for this question. How many journal entries will come? Only 8 journal entries will come. Okay, we should be super fast in solving the sum. ಬೇಕಂದ್ರೆ ಡೀಟೇಲ್ಸ್ ಗಳನ್ನು ಬರ್ಕೋರಿ. ಎಷ್ಟು ಸಾವಿರದ ಶೇರ್ಸ್ ಎಷ್ಟು ಶೇರ್ಸ್ ಅದಾವ ನೋಡ್ರಿ, 20,000 shares ಅದಾವ. What is the value per share, face value per share? It is ₹10 each. ಈ 10 ರೂಪಾಯಿಯನ್ನು ಯಾವ ರೀತಿಯಿಂದ ಕಲೆಕ್ಟ್ ಮಾಡೋದಾರ ನೋಡ್ರಿ, ₹2 on application, ₹3 on allotment, ₹3 on first call and ₹2 on final call. Okay, last ಏನು 2 ಕಾಲ್ ಅದಾವ, ಎರಡೂದಾಗ ಏನಾಗ್ಯಾವು, ಕಾಲ್ಸ್ ಇನ್ ಅರಿಯರ್ಸ್ ಆಗ್ಯಾವ. ಬಟ್ ಎಲ್ಲ ಕಾಲ್ಸ್ ಅವರು ಮಾಡಿಬಿಟ್ಟಾರ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ದ ಫಸ್ಟ್ ಸೆಟ್ ಆಫ್ ಜರ್ನಲ್ ಎಂಟ್ರೀಸ್. ಎಷ್ಟು ಸೆಟ್ಟದಲ್ಲಿ ಜರ್ನಲ್ ಎಂಟ್ರೀಸ್ ಬರ್ತಾವ ನೋಡ್ರಿ, ಒಂದೊಂದು ಸೆಟ್ಟದಲ್ಲಿ ಪ್ರತಿಯೊಂದು ಸೆಟ್ಟದಲ್ಲಿ 2 ಜರ್ನಲ್ ಎಂಟ್ರೀಸ್ ಇರ್ತಾವೆ. ರಿಮೆಂಬರ್ ದ ಸಾಂಗ್ ನೋಡ್ರಿ, ಹಬ್ಬ ಮುಗಿಸ್ಕೊಂಡು ಬಂದಿರಿ, ಇಟ್ ಮೇ ಬಿ ಪಾಸಿಬಲ್ ಎಲ್ಲ ಮರ್ತು ಬಿಟ್ಟಿರಿ. ಸೊ ದಟ್ಸ್ ಓನ್ಲಿ ಐ ಹ್ಯಾವ್ ಟೇಕನ್ ದಿಸ್ ರಿವಿಷನ್ ಕ್ವಶನ್. ಸೊ ವಾಟ್ is our first set of journal entries? Application money received, application money received, application money transferred. What is the second set of journal entries? Allotment money due, allotment money received. Then first call due, first call received, and finally final call due, final call received. In each due, how many calls in arrears are there? You have to keep in mind. Okay, so ಮೊದಲನೇ ಎಂಟ್ರಿ ಅಷ್ಟ ಹಂತದಿರ್ತೈತಿ, ಎಲ್ಲಿ ನೀವು ಬೇಡಲಾರದ ದುಡ್ಡು ಬಂದು ಬಿಡ್ತೈತಿ. ಮುಂದಿನ ಎಲ್ಲ ಹಂತಗಳಲ್ಲಿ ನೀವು ಬೇಡಬೇಕಾಗ್ತೈತಿ, ಆಮೇಲೆ ದುಡ್ಡು ಬರ್ತೈತಿ. Okay, so let us start with our first journal entry. Now see here, no date information is given. So ನಾವು ಡೇಟ್ ಕಾಲಮ್ ಹಾಕಬಾರದು, ಕಂಪಲ್ಸರಿ ಹಾಕಬೇಕು. ಬಟ್ ಅಲ್ಲಿ ಏನು ಬರೆಯಕ್ಕೆ ಹೋಗ್ಬೇಡಿ. ಕೆಲವೊಬ್ರು ಏನ್ ಮಾಡಕತ್ತೀರಿ ನೋಡ್ರಿ, ಡೇಟ್ ಅಲ್ಲಿ ನಾವು 1 2 3 4 ಬರೆಯಕತ್ತೀರಿ. ದಟ್ ಈಸ್ ರಾಂಗ್. Okay, so it should go into your serial number column only. So let us do our first journal entry for application money received. Bank account debit. 2. What kind of shares these are? ಏನಂತ ಹೇಳ್ಯಾರೆ ನೋಡ್ರಿ, equity ಐತೋ preference ಐತಿ, nothing has been told. So 2 share application account. Okay, into bracket, show the calculation. 20,000 shares into ₹2 each, into ₹2 each. So 20,000 into 2 is equal to ಎಷ್ಟು ಆಗ್ತೈತೆ ನೋಡ್ರಿ, 2 2s are 4, remaining zeros will be as it is. So that is equal to ₹40,000. Write down the narration. Being application money, being application money received for 20,000 shares at ₹2 each. Okay, so in this entry itself you must understand that there is no special accounting treatment for the under subscription of shares. You already know that market ದಾಗ ಅವರು ಎಷ್ಟು ಶೇರ್ಸ್ ಗಳನ್ನು ಇಶ್ಯೂ ಮಾಡ್ಯಾರ ನೋಡ್ರಿ, 22,000 ಶೇರ್ಸ್ ಗಳನ್ನು ಇಶ್ಯೂ ಮಾಡ್ಯಾರ. ಬಟ್ ಅವರಿಗೆ ಸಬ್ಸ್ಕ್ರಿಪ್ಷನ್ ಎಷ್ಟು ಶೇರ್ಸ್ ಸಲುವಾಗಿ ಬಂದೈತಿ, ಓನ್ಲಿ 20,000 ಶೇರ್ಸ್. ಸೊ ವಿ ವಿಲ್ ಸ್ಟಾರ್ಟ್ ಡೂಯಿಂಗ್ ದ ಜರ್ನಲ್ ಎಂಟ್ರಿ ಫ್ರಮ್ 20,000 ಶೇರ್ಸ್ ಓನ್ಲಿ. Nowhere it will be written that 22,000 shares were issued. Okay, that itself is under subscription. ಈಗ ಒಂದು ಸಲ ದುಡ್ಡು ಬಂತಂದ್ರೆ ಆಗಿಂದಾಗ at the same time what you will do, you will transfer. So second journal entry is for transferring, this credit will become debit. Write down share application account debit, to share capital account. Now how much is the amount that is transferred? It is 40,000. 40,000, 40,000.
Write down the narration. Being application money. Being application money transferred to share capital account. Transferred to share capital account. Okay. So ಇಲ್ಲಿ ಏನಾಯ್ತು ನೋಡಿ, ನಮ್ಮ ಮೊದಲನೇದು ಏನು ಸೆಟ್ ಐತಿ, ದಟ್ ಈಸ್ ದ ಅಪ್ಲಿಕೇಶನ್, ಅದರ ಎರಡು ಜರ್ನಲ್ ಎಂಟ್ರೀಸ್ ಮುಗಿದು. Now we will go for the next set, that is for the allotment money due. See, this is the only one journal entry where first the money will come and later on it is transferred to capital account. In remaining all the three sets, we will have to demand the money and then the money will come. Okay? So yes, let us go for journal entry number 3. Okay. Now what is journal entry number 3? It is for allotment due. Okay. So let us write down journal entry number 3, allotment money due. So write down share allotment account debit to share capital account. Okay, now into bracket give the calculation. How many shares are there? 20,000 shares are there. Into what is the allotment call per share? It is rupees 3 per share. Okay, so write down rupees 3 each. So ಎಷ್ಟು ನೋಡ್ರಿ, 20,000 into 3 is equal to rupees 60,000. Write down the narration. Being allotment money due. Okay, that's it. Now as soon as you write down the entry for due, immediately what will be the next entry? Receive. Nodri, real life ನಲ್ಲಿ immediately other date ಗೆ entry ಇರಂಗಿಲ್ಲ. Okay, in real life the dates will be different. As ನಮಗೆ ಲೆಕ್ಕದಲ್ಲಿ dates ಕೊಟ್ಟಿಲ್ಲ, ನಾವು ಆಗಿದಾಗ ಮಾಡಬೇಕು. Okay, otherwise also it will be done immediately only you have to focus on the dates. Okay, entry number 4. What it is for the amount received. ಈಗ ನಮಗೆ ಸ್ಪಷ್ಟ ಹೇಳ್ಯಾರ ನೋಡಿ ಲೆಕ್ಕದಲ್ಲಿ that till allotment ಎಲ್ಲ ಡ್ಯೂ ಅಮೌಂಟ್ ಬಂದೈತಿ. ಸೊ ಬರೆದು ಬಿಡ್ರಿ, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು share allotment account. How much it is? Amount is rupees 60,000. 60,000. Write down the narration. Being allotment money duly received. Okay, it means what? How much was demanded, that is received. So with this, our second set of journal entries is also over, where the allotment money is due, allotment money received. Okay, now let us go for the next set of journal entries where the first call is due. Okay, now let us do that. Journal entry number 5. What will be the entry? See, share first call account debit, share first call account debit to share capital account. Now into bracket again show the details. How many shares are there? 20,000 shares are there. Correct. Now on 20,000 shares, how much money is demanded per share? It is rupees 3
per share. So how much money is demanded? 60,000 rupees are demanded. Okay, ಎಷ್ಟು ದುಡ್ಡವನ್ನು ಬೇಡಿರಿ? 60,000 ರೂಪಾಯಿ ದುಡ್ಡವನ್ನು ಬೇಡಿರಿ. So ಬರೀರಿ, being first call due on 20,000 shares at rupees 3 per share. At rupees 3 per share. Okay. Now, as soon as you are doing the journal entry for due, immediately what should be done? Receive. So this is our journal entry number 6. But here be little bit alert. ನಮಗೆ ಸ್ಪಷ್ಟವಾಗಿ ಹೇಳ್ಯಾರ ನೋಡ್ರಿ. ಏನು ಹೇಳ್ಯಾರು? The public have subscribed 20,000 shares and the money was duly received except the first call on 500 shares. So ನಿಮ್ಗೆ ಏನು ಮೊದಲನೇ ಕಾಲ್ ಐತಿ, ದುಡ್ಡು ಅಂತೂ ಎಲ್ಲಾ ಕಡೆ ಸಮಾನವಾಗಿ ನಾವು ಬೇಡ್ತೀವಿ. ದುಡ್ಡು ಬರಬೇಕಾದ್ರೆ 500 ಶೇರ್ಸ್ ಮೇಲಿನ ದುಡ್ಡು ಬಂದಿಲ್ಲ. ಓಕೆ, ಸೊ ದಟ್ ಅಮೌಂಟ್ ಈಸ್ ನಾಟ್ ರಿಸೀವ್ಡ್. ಓಕೆ, ಸೊ ರೈಟ್ ಡೌನ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು bank account debit, calls in arrears account debit, calls in arrears account debit to share first call account. Share first call account. Now see here my dear children, ಇಲ್ಲೇ ಸ್ವಲ್ಪ ಲಕ್ಷ ಜಾಸ್ತಿ ಕೊಡ್ರಿ. ಯಾಕಂದ್ರೆ ಇಲ್ಲಿಂದ ಮೇಲಿನ ನಿಮ್ಮ ಮುಂದಿನ ಏನು ಹೊಸ ಕಾನ್ಸೆಪ್ಟ್ಸ್ ಅದಾವು, ಬೇಸ್ ಅದಾವು. ಸೊ ಹೆಂಗ್ ಕ್ಯಾಲ್ಕುಲೇಷನ್ ಮಾಡಕತ್ತೀನಿ ಅದ್ರ ಮೇಲೆ ಫೋಕಸ್ ಮಾಡ್ರಿ. ದುಡ್ಡು ಎಷ್ಟು ಬೇಡಿದ್ರಿ ನೋಡ್ರಿ, 20,000 ಶೇರ್ಸ್ ಮೇಲೆ ದುಡ್ಡನ್ನು ಬೇಡಿದ್ರಿ ಇಂಟು rupees 3 each. ಸೊ ನಿಮಗೆ ಆಕ್ಚುಲಿ ದುಡ್ಡು ಎಷ್ಟು ಬರಬೇಕಾಗಿತ್ತು? 60,000 ರೂಪಾಯಿ ಬರಬೇಕಾಗಿತ್ತು. ಬಂದೈತಿ 60,000 ರೂಪಾಯಿ? ಇಲ್ಲ. ಯಾಕಿಲ್ಲ? 20,000 ಶೇರ್ಸ್ ಮೇಲಿಂದ 500 ಶೇರ್ಸ್ ಮೇಲಿನ ದುಡ್ಡು ಬಂದಿಲ್ಲ. ಹಾಗಾದ್ರೆ ಎಷ್ಟರ ಮೇಲೆ ಬಂದೈತಿ? 19,500 ಶೇರ್ಸ್ ಮೇಲಿನ ದುಡ್ಡು ಬಂದೈತಿ ಇಂಟು rupees 3 each. On how much the money is not yet received, that only is called as calls in arrears. On 500 shares. 500 shares into rupees 3 each. So, can you tell me how much money is not yet received? 500 into 3, which is equal to rupees 1,500. 1,500 ಮೇಲೆ amount ಬಂದಿಲ್ಲ. So, how much was due? 60,000. How much is not received? 1,500. Then obviously how much is received? 58,500. Okay, so this is very very important, because on the basis of this your future sums are based. Let us write down the narration. Being first call received on 19,500 shares at rupees 3 each. Or else you can also write down the narration as being first call received except 500 shares. Both the narration are correct. Okay, so all of you quickly write down till here. Okay, now we will do the last set of journal entries, that is for the final year. Okay, so which is the journal entry number now?
It is journal entry number 7. Okay, so entry number 7. For what? For the final call due. So write down share final call account debit to share capital account. Share capital account. ಎಷ್ಟು ದುಡ್ಡವನ್ನು ಬೇಡಲಿಕತ್ತೀರಿ? 20,000 ಶೇರ್ಸ್ ಮೇಲೆ ₹2 per share. Okay, so how much is the money that is due? 40,000 rupees. Write down the narration. Being final call due. Being final call due on 20,000 shares at ₹2 each. Okay. Now the last journal entry, that is for the final call received. ಈಗ ಮತ್ತೊಮ್ಮೆ ನೋಡ್ರಿ, ಲಕ್ಷ ಇಡ್ರಿ. Has all the money being received? No. The final call on 1,000 shares is not received. So write down bank account debit into bracket. 20,000 shares ಮೇಲೆ ದುಡ್ಡು ಬಂದೈತಿ? ಇಲ್ಲ. ಎಷ್ಟು ಸಾವಿರ ಶೇರ್ಸ್ ಮೇಲೆ ದುಡ್ಡು ಬಂದೈತಿ? 19,000 shares ಮೇಲೆ ದುಡ್ಡು ಬಂದೈತಿ. Into rupees how much? 2 each. So how much is the money that is received? It is 58,000. ಬೇಡಿದ್ರಿ ಎಷ್ಟು? 38,000. Okay, ಬೇಡಿದ್ರಿ ಎಷ್ಟು ನೋಡ್ರಿ? 40,000 ಬೇಡಿದ್ರಿ. ಬಂದೈತಿ ಎಷ್ಟು? 38,000 only. So what about the remaining 2,000? It is our calls in arrears. How did we come to know? ಇಲ್ಲಿ ಹೇಳೋದು ನೋಡಿ, 1,000 shares ಮೇಲೆ ದುಡ್ಡು ಬಂದಿಲ್ಲ. So 1,000 shares into ₹2 each. So which is equal to ₹2,000. Okay. 2. ಎದರ ಮೇಲಿಂದ ದುಡ್ಡು ಬೇಡಿದ್ರು ನೋಡ್ರಿ? On share final call account. Write down share final call account. And how much it is? It is ₹40,000. How much is shown here? You have to write that much only. Okay, if you want, you can show it into the bracket also. 20,000 shares into ₹2 each, which is equal to ₹40,000. Let us give the narration. Being final call received, except on 1,000 shares. Except on 1,000 shares. Okay, so with this the question comes to an end. Okay, so how many journal entries came? 8 journal entries came. What was this question focusing about? Under subscription. What do you mean by under subscription? Where the number of shares that are issued into the market, the application received is less than that number. That is called under subscription. Okay, so let us move forward towards the second part of our today's class. Ivattin class ಸ್ವಲ್ಪ lengthy ಆಗಿ ನೋಡ್ರಿ. I want to complete this chapter in coming 1 week or at least in 10 days. So therefore ಇವತ್ತಿನ ನಮ್ಮ ಕ್ಲಾಸಸ್ ಹೇಗೆ ಇರ್ತಾವ ನೋಡ್ರಿ, ಸ್ವಲ್ಪ lengthy ಇರ್ತಾವ. ಒಂದೊಂದು ಕ್ಲಾಸದಲ್ಲಿ ನಾ 2 ಅಥವಾ 3 ಲೆಕ್ಕಗಳನ್ನು ಬಿಡಿಸ್ತೀನಿ, ಪ್ಲಸ್ ಅಷ್ಟೇ ಹೋಮ್ವರ್ಕ್ಗಳನ್ನು ಕೊಡ್ತೀನಿ.
come on our today's another topic. ಏನೈತೆ ನೋಡ್ರಿ ಇನ್ನೊಂದು ಟಾಪಿಕ್ ಇವತ್ತಿನ ಕ್ಲಾಸ್ ಅದು pro rata allotment. Now this is also a 2 marks question where they will ask you what do you mean by pro rata allotment. When the directors opt to make a proportionate allotment to all applicants, it is called pro rata allotment. When is pro rata allotment used? When there is over subscription. So ಈಗ ನಿಮಗೆ ಓವರ್ ಸಬ್ಸ್ಕ್ರಿಪ್ಷನ್ ಅಂಡ್ ಅಂಡರ್ ಸಬ್ಸ್ಕ್ರಿಪ್ಷನ್ ಎರಡು ಸಿಚುವೇಶನ್ ಗೊತ್ತದವು. ಸೊ pro rata allotment technique will be used when there is a over subscription for the shares. This is most logical and impartial method. Every applicant is treated equally in it. There is no discrimination. The mathematical principle of ratio and proportion. ನೀವು ಗಣಿತದಲ್ಲಿ in mathematics you must have learned ratio and proportion. So that itself, it's very basic. See, ratio and proportion you have learned. It's not huge rocket science. Simple mathematics is applied in allotting the shares. ಉದಾಹರಣೆ ಕೊಟ್ಟಾರೆ ನೋಡಿ. Let us understand this question. ಏನು ಹೇಳ್ತಾರೆ ನೋಡಿ. Suppose a company offers 20,000 shares of ₹10 each for subscription. How much shares have been issued? 20,000 shares are issued. If the application is received for 40,000 shares, how many shares you have to give to the public? You have only 20,000. But the public is keenly interested in buying the shares into your company. ಹಾಗಾಗಿ ಎಷ್ಟು ಅಪ್ಲಿಕೇಶನ್ ಬಂದ್ಬಿಟ್ಟಾವ ನೋಡ್ರಿ, ಡಬಲ್ ಅಪ್ಲಿಕೇಶನ್ ಬಂದ್ಬಿಟ್ಟಾವ. 40,000 ಶೇರ್ಸ್ ಸಲುವಾಗಿ ಅಪ್ಲಿಕೇಶನ್ ಬಂದ್ಬಿಟ್ಟೈತಿ. ಯಾಕಂದ್ರೆ ನೋಡ್ರಿ, ಯಾವಾಗ ಯಾರು ಅಪ್ಲೈ ಮಾಡ್ತಿರ್ತಾರೋ ಅವ್ರಿಗೆ ಗೊತ್ತಿರಂಗಿಲ್ಲ ಮತ್ತೊಬ್ಬ ಎಷ್ಟು ಶೇರ್ಸ್ ಸಲುವಾಗಿ ಅಪ್ಲೈ ಮಾಡಕತ್ತಾನಂತ. Now 40,000 shares, the applicants will be allotted 1 share for every 2 shares. It means what? Suppose a person has applied for 10 shares, how much he will get? Only 5. If a person has applied for 20 shares, how much he will get? He will get only 10, means half of it. So this is a kind of technique that is being used. Okay, this we will understand in your question. ಸಂಕ್ಷಿಪ್ತದಲ್ಲಿ pro rata allotment ಅಂತ ಏನು ನೋಡ್ರಿ, it is when the directors opt to make proportionate allotment for all applicants. That technique is called pro rata allotment. On what it is based? It is based on ratio and proportion. Okay, now let us go for the question. Now this question has been taken from your textbook. ನಿಮ್ಮ textbook ದಾಗ ಐತಿ ನೋಡ್ರಿ ಇದು question. This is question number 3 of your textbook. It is there on page number 67. Okay, numerical questions aginda 67th question is. Let us understand what they are trying to say. Software Solution Limited, India, invited applications for 20,000 equity shares of ₹100 each. Okay, payable ₹40 on application, 30 on allotment and remaining 30 on call. Again, ಆಗಿಂದಾಗ ಮೊದಲನೇ ಪ್ರಶ್ನೆ ನೀವು ನಿಮಗೆ ಏನು ಕೇಳಬೇಕಂದ್ರೆ whether the shares are issued at par, at premium or at discount. It is very important. Not necessarily ಅವರು ನಿಮಗೆ ಲೆಕ್ಕದಾಗ ತಿಳಿಸ್ತಾರಂತ. So ₹100 ಶೇರ್ ಸಲುವಾಗಿ ₹100 ಬೇಡಕತ್ತಾರಂದ್ರೆ it's a issue at par. Correct? The company received applications for 32,000 shares. ಈಗ ಎಲ್ಲರೂ ಇಲ್ಲಿ ಲಕ್ಷ ಕೊಡ್ರಿ. ಶೇರ್ಸ್ ಅದಾವ ಎಷ್ಟು ಕೊಡಾಕ? 20,000 ಶೇರ್ಸ್ ಅದಾವ. ಅಪ್ಲಿಕೇಶನ್ ಅಲ್ಲಿ ಎಷ್ಟು ಬಂದ್ಬಿಟ್ಟಾವ ನೋಡ್ರಿ, 32,000 ಶೇರ್ಸ್ ಸಲುವಾಗ ಅಪ್ಲಿಕೇಶನ್ ಬಂದ್ಬಿಟ್ಟಿದೆ. ಐತಿ ಕಂಪನಿ ಕಡೆ ಇಷ್ಟೊಂದು ಶೇರ್ಸ್ ಕೊಡಾಕ ಇಲ್ಲ. ಕಂಪನಿ ಕಡೆ ಎಷ್ಟು ಶೇರ್ಸ್ ಅದಾವ? ಓನ್ಲಿ 20,000 shares. So then on what basis the company is going to issue or allot the shares? The application for 2,000 shares were rejected. You have done these journal entries in over subscription of shares. Remember. So here the amount of application money will be refunded. ವಾಪಸ್ ಕೊಟ್ಬಿಡ್ತೀವಿ ಅವರಿಗೆ. On how many shares? On 2,000 shares. Correct? Were rejected and the money was returned to the applicants. Okay, done. What about the remaining? The applications for 10,000 shares were accepted in full. What do you mean by full? If they have applied for 10,000 shares, you have given them 10,000 shares. And the applicants for 20,000 shares allotted half of the number of
the shares applied. It means what? Just now I told you. If you have applied for 10 shares, you will get only 5. If you have applied for 20 shares, you will get only 10. If you have applied for 100 shares, you will get only 50. Okay, so that is called proportionate method. Not necessarily half antana ಆಗ್ತೈತಿ. Question to question it will be different. Okay. Now the excess application money is adjusted into allotment. All money due on allotment and call was received. Prepare journal and cash book. Okay, so let us start. Okay, so what we are going to do? We are going to prepare a journal book for this. Now, how many journal entries will come? Only 3 into 2, that is equal to 6 journal entries will come. So all of you draw one journal book. Okay, whose books are these? Journal book or journal entries. It is already a journal book. Journal entries in the books of Software Solutions Limited. Okay, so draw neatly the journal book. Now, write down neatly all the headings. See, in exam, if you are aiming for 100 out of 100, it is very important to focus on minute things, because ultimately for small silly things they will cut your marks and you will not get 100 out of 100. So that's it. We are done with our journal entries. Journal entries ಮಾಡೋಕ್ಕಿಂತ ಮೊದಲು it is always advised ರಫ್ದಲ್ಲಿ ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡ್ಕೋರಿ. ಅದನ್ನ ಮಾಡುವುದರಿಂದ ನಿಮಗೆ ಲೆಕ್ಕ ಬಿಡಿಸಕ್ಕೆ ಸ್ಪೀಡೂ ಸಿಗ್ತೈತಿ, ಕ್ಲಾರಿಟಿನೂ ಸಿಗ್ತೈತಿ. Now see, how many shares are there to issue? Only 20,000 shares. But applications ಎಷ್ಟು ಬಂದ್ಬಿಟ್ಟಾವ ನೋಡ್ರಿ, ಇಲ್ಲಿ ಹೇಳ್ಯಾರ ಅವರು ಎಷ್ಟು ಬಂದ್ಬಿಟ್ಟಾವು. 32,000 shares ಸಲುವಾಗಿ ಏನು ಬಂದ್ಬಿಟ್ಟೈತಿ? ಅಪ್ಲಿಕೇಶನ್ ಬಂದೈತಿ. ಸೊ ಅಪ್ಲಿಕೇಶನ್ ಯಾವಾಗ ಬರ್ತೈತಿ, ಜೊತೆಯಲ್ಲಿ ಅಪ್ಲಿಕೇಶನ್ ಮನಿನೂ ಬರ್ತೈತಿ, ದುಡ್ಡನ್ನು ಬರ್ತೈತಿ. And that's why the accounting treatment is important. So, how much applications are received? 32,000 shares ಮೇಲಿಂದ ಅಪ್ಲಿಕೇಶನ್ ಏನಾಗ್ಬಿಟ್ಟೈತಿ? ರಿಸೀವ್ ಆಗಿದೆ. ಈಗ ಸಣ್ಣಂಗೆ ಅವ್ರು ಏನೇನು ಹೇಳ್ಯಾರ ನೋಡ್ರಿ. The best way to solve a question is go line by line, word by word. Okay, so what they are telling us, straight away they have told that 2,000 shares have been rejected. Okay, ಅವರಿಗೆ ಯಾವ ಪ್ರಕಾರದ ಶೇರ್ಸ್ ಕೊಡಂಗಿಲ್ಲ ಮತ್ತು ಅವ್ರೇನು ದುಡ್ಡು ಬಂದೈತಿ ಅಪ್ಲಿಕೇಶನ್ ಮನಿ ಸ್ವರೂಪದಲ್ಲಿ ಅದನ್ನು ಅವ್ರು ಏನು ಮಾಡೋರು? ರೀಫಂಡ್ ಮಾಡೋರು. ಎಲ್ಲಿ ಹೇಳ್ಯಾರು? ಇಲ್ಲಿ ಹೇಳ್ಯಾರ ನೋಡಿ, application for 2,000 shares were rejected and the money is returned to applicants. Correct? So ಇದನ್ನ ನೀವು ಏನು ಮಾಡಬೇಕು? ಅಕೌಂಟಿಂಗ್ ಜರ್ನಲ್ ಎಂಟ್ರಿ ಮಾಡಬೇಕು for the money that is returned. Correct? So ಇನ್ ಎಷ್ಟು ಶೇರ್ಸ್ ಉಳಿದು ನೋಡ್ರಿ? 30,000 shares ಉಳಿಲಿಕ್ಕತ್ತು. ಎಷ್ಟು ಅಪ್ಲಿಕೇಶನ್ ಬಂದಿತ್ತು? 32,000 shares ಮೇಲೆ ಅಪ್ಲಿಕೇಶನ್ ಬಂದಿತ್ತು. ಅದ್ರಾಗಿಂದ 2,000 ಶೇರ್ಸ್ಗೆ ನೀವು ಏನು ಮಾಡಿರಿ? ರಿಜೆಕ್ಟ್ ಮಾಡಿರಿ. ಅವ್ರ ದುಡ್ಡು ಅವರಿಗೆ ವಾಪಸ್ ಕೊಡ್ತೀರಿ. ವಾಟ್ ಅಬೌಟ್ ನೌ ಫಾರ್ 30,000 shares? ಬಿಕಾಸ್ ಮರಿಬೇಡ್ರಿ, how many shares the company has? Only 10,000 shares. It does not have more than only 20,000 shares. So in that point of view also again 10,000 shares ಮೇಲೆ application money ಜಾಸ್ತಿ ಬಂದಿದೆ. So let us read. Application for 10,000 shares were accepted in full. So for 10,000 shares the allotment is done in full. Okay, what it means? It means how many shares they have demanded. The applicant, how much he has demanded, that is given. What about the rest? 20,000 shares alone. Here nodri, your question itself has all the answers. So it is very important to understand the question.
ಕ್ವಶನ್ ನಿಮಗೆ ತಿಳಿಯಾಕತ್ತೈತೆ ಅಂದ್ರೆ ಆನ್ಸರ್ ನಿಮಗೆ 100% ಬಂದ ಬರ್ತೈತಿ. ಸೊ ಏನ್ ಹೇಳ್ಯಾರ ನೋಡ್ರಿ, applicants for 20,000 shares allotted half of the number of shares applied and excess application money adjusted into allotment. Okay, so ಇಲ್ಲಿ ಏನ್ ಶೇರ್ ಹೋಲ್ಡರ್ಸ್ ಅದಾರು, ಏನ್ ಅಪ್ಲಿಕೆಂಟ್ ಅದಾರು, ಅವ್ರು 20,000 ಶೇರ್ಸ್ ಸಲುವಾಗಿ ಅಪ್ಲೈ ಮಾಡ್ಯಾರು. ಬಟ್ ಕಂಪನಿ ಕಡೆ ಅದಾವು ಇಲ್ಲ. ಕಂಪನಿ ಕಡೆ ಎಷ್ಟು ಅದಾವ ನೋಡ್ರಿ, 10,000 ಇವ್ರಿಗೆ ಕೊಟ್ಟಿದ ಮೇಲೆ ದೇ ಹ್ಯಾವ್ ಓನ್ಲಿ 10,000 ಶೇರ್ಸ್. ಸೊ ಇಲ್ಲಿ 2:1 ಆಧಾರ ಮೇಲೆ ಅವ್ರು ಏನ್ ಮಾಡ್ಯಾರು, ಪ್ರೋ ರೇಟಾ ಅಲಾಟ್ಮೆಂಟ್ ಮಾಡ್ಯಾರು. ವಾಟ್ ಈಸ್ 2:1? 2 ಶೇರ್ ಬೇಡ್ಯಾರಂದ್ರ ಒಂದ ಕೊಟ್ಟಾರು. ಹಂಗಾದ್ರೆ ಎಕ್ಸ್ಟ್ರಾ ಮನಿ ಅವ್ರು ಏನ್ ಮಾಡ್ಯಾರು, ವಾಪಸ್ ಕೊಟ್ಟಾರು ಇವ್ರಿಗತ್ತೆ ಇಲ್ಲ. ಆ ಎಕ್ಸ್ಟ್ರಾ ಮನಿಗೆ ಅವ್ರು ಏನ್ ಮಾಡ್ಯಾರು, ಅಡ್ಜಸ್ಟ್ ಮಾಡ್ಯಾರು ಫಾರ್ ಅಲಾಟ್ಮೆಂಟ್. ಓಕೆ, ಇದನ್ನ ನೀವು ತಿಳ್ಕೋಬೇಕಾಗ್ತದೆ. ಓಕೆ, ಸೊ ದಿಸ್ ಈಸ್ ಪ್ರೋ ರೇಟಾ ಅಲಾಟ್ಮೆಂಟ್. ಓಕೆ, ಸೊ ಇದು ರಿಮೈನಿಂಗ್ 20,000 ಶೇರ್ಸ್ ಅದು ಏನಾಗೈತಿ, ಪ್ರೋ ರೇಟಾ ಅಲಾಟ್ಮೆಂಟ್ ಆಗೈತಿ. 20,000 ಶೇರ್ಸಿಗೆ ಅವ್ರು ಎದ್ರಾಗ ಅಡ್ಜಸ್ಟ್ ಮಾಡ್ಯಾರು, 10,000 ಶೇರ್ಸಿಗೆ ಅಡ್ಜಸ್ಟ್ ಮಾಡ್ಯಾರು. ಅಕಾರ್ಡಿಂಗ್ಲಿ ದ ಜರ್ನಲ್ ಎಂಟ್ರೀಸ್ ವಿಲ್ ಕಮ್. ಈಗ ಕಾಲ್ಸ್ ಬಗ್ಗೆ ನೋಡ್ಬಿಡ್ರಿ. ವಾಟ್ ಈಸ್ ದ ಫೇಸ್ ವ್ಯಾಲ್ಯೂ ಆಫ್ ದ ಶೇರ್? ದ ಫೇಸ್ ವ್ಯಾಲ್ಯೂ ಆಫ್ ಶೇರ್ ಇಸ್ ₹1,000. ಹೆಂಗ್ ಕಾಲ್ ಮಾಡಕತ್ತಾರು, 3 ಈಸಿ ಇನ್ಸ್ಟಾಲ್ಮೆಂಟ್ಸ್ ದಲ್ಲಿ ಕಾಲ್ ಮಾಡಕತ್ತಾರು. ₹40 ಆನ್ ಅಪ್ಲಿಕೇಶನ್, ₹30 on allotment, and remaining 30 on the first and final call. Okay, so how many journal entries will come? Only 6 journal entries will come. Na ivat niಮಗೆ compound journal entry nu ತಿಳಿಸಕತ್ತೇನಿ for this refund amount. Okay, so let us start. What is the first journal entry? Application money received. See my dear children, slow and steady wins the race. That is my mantra. Okay, so go slow and steady. Today onwards in each class you are going to learn something new. Okay, ಇವತ್ತಿನ ಕ್ಲಾಸ್ ಪಕ್ಕಾ ಆಯ್ತಂದ್ರೆ ಮುಂದಿನ ಕ್ಲಾಸ್ ನಿಮಗೆ ಸ್ಪಷ್ಟ ತಿಳಿತೈತಿ. Okay, so application money received, bank account debit. How much is the application money received? On 32,000 shares into rupees. What is the rupees? 40 each. Okay, see here barek hogಬೇಡ್ರಿ. When the space is less, don't do like this. Okay, you can write down in the next line. 32,000 shares into rupees 40 each. So okay, 2, what kind of shares these are? Equity and first share. So when the name or type of share is given, you have to mention. 2, equity share application account. Now do the calculation. 1, 2, 3, 4 zeros will remain as it is. Okay, so how much is the money that is received? See, it is 12,80,000. 3 zeros will go, 4 zeros will go as it is. 4 2s are 8 and 4 3s are 12. Okay, so ಎಷ್ಟು ದುಡ್ಡು ಬಂತು ನೋಡ್ರಿ, 12,80,000 is the amount that is received. Write down being application money received on 32,000 shares at ₹40 each. Okay, now what we are going to do, we are going to transfer the amount of the share application to share capital. ಇದರ ಜೊತೆಯಲ್ಲಿ ನಾ 2 ಎಂಟ್ರೀಸ್ ಏನ್ ನಿಮಗೆ ಓವರ್ ಸಬ್ಸ್ಕ್ರಿಪ್ಷನ್ ನಲ್ಲಿ ಕಳಿಸಿದ್ನಿ ಮತ್ತೆ ಅವಾಗನ ಹೇಳಿದ್ನಿ, ಅದನ್ನ ಮುಂದಿನ ಕ್ಲಾಸ್ ಅಲ್ಲಿ ಏನ್ ಮಾಡ್ತೀನಿ, ಕಂಪೌಂಡ್ ಎಂಟ್ರಿ ಮಾಡ್ತೀನಿ. ಸೊ ಅದನ್ನ ನಾನು ನಿಮಗೆ ಇಲ್ಲಿ ಹೇಳಕತ್ತೇನೆ ನೋಡ್ರಿ, ದಯವಿಟ್ಟು ಲಕ್ಷ್ಯ ಕೊಟ್ಟು ತಿಳ್ಕೋರಿ. ಸೊ
ಮೊದಲನೇದಂತೂ ಏನು ಮಾಡಬೇಕು ನೋಡ್ರಿ, ಈ ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟಿಗೆ ಏನು ಕೊಡ್ರಿ, ಡೆಬಿಟ್ ಕೊಡ್ರಿ. ಓಕೆ, ಸೊ ಈಕ್ವಿಟಿ ಶೇರ್ application account debit. Okay, now for how much it will be debited? For 12,80,000. ಈಗ ನಾನು ಹೇಳುವಂತ ಪ್ರತಿ ಒಂದು ಶಬ್ದ ಮೇಲೆ ಫೋಕಸ್ ಮಾಡಿ. 2 equity share capital account. Equity share capital account. I have told this innumerable number of times that in capital account only the face value will be transferred. How many shares are there for a company to issue? It has only 20,000 shares. So for that much only into the capital account the entries will be made. So see, 20,000 shares into rupees, how much each? 40 each. So how much it will become? See, 2 4s are 8 and all the remaining zeros as it is 1 2 3 4 and 5. So 1 2 3 4 5. You can see the debit is not equal to credit. Why? Because 2,000 shares have been rejected and the amount has to be refunded. So equity share application account debit to bank account. The reverse entry. Okay, so on how many shares? Only 2,000 shares. So 2,000 shares into rupees 40 each. So how much it will become? 2 4s are 8. How many zeros are there? 4 zeros are there. Okay, you will see still the debit is not equal to credit. Why? See here, they have told that there is a pro rata allotment on 20,000 shares. Whatever the excess application money is received, it is adjusted to the allotment. It is written here, see, the application money is adjusted into allotment. So write down 2 equity share allotment account. Equity share allotment account. Okay, now into bracket. Okay, for how many shares? See here, it will be 10,000 shares. So 10,000 shares into rupees 40 each. Now what is this 40? That is the application money which is already received. Here, where you are transferring to the allotment. So 10,000 into 40 is equal to 4 lakh. And now your debit is becoming equal to credit. ಇದನ್ನ ನಾವು ಏನಂತ ಕರಿತೀವಿ ನೋಡ್ರಿ, ಕಂಪೌಂಡ್ ಜರ್ನಲ್ ಎಂಟ್ರಿ ಕರಿತೀವಿ. Suppose ನೀವು ಇದನ್ನ ಮಾಡಲಿಲ್ಲ ಅಂದ್ರೆ you will have to do 2 additional journal entries. The first one will be equity share application account debit to bank account. That is for the refund. Next will be equity share application to equity share allotment account. That is for adjusting the application money to allotment. In normal real life, it is done compound entries. Even in your textbook also it is given compound entries only. And you should also learn the compound entries itself. Okay? So now, let us write down the narration. Narration I will write down here because it's a big narration. Okay? Yes, let us write down the narration. Being, okay, this is the narration I am continuing here. Being application money on 20,000 shares. On how many? See, on 20,000 shares transferred to capital account. Correct? Comma, on 2,000 shares refunded
application money. Excess application money adjusted to allotment call. Okay, I will explain this journal entry once more. Please focus. ನಿಮ್ಮ ಕಡೆ ಏನು ಈಕ್ವಿಟಿ ಶೇರ್ ಅಪ್ಲಿಕೇಶನ್ ನಲ್ಲಿ ದುಡ್ಡು ಬಂದಿತ್ತು ಅದನ್ನ ನೀವು ಏನು ಮಾಡಾಕತ್ತೀರಿ, ಟ್ರಾನ್ಸ್ಫರ್ ಮಾಡಾಕತ್ತೀರಿ. ಎಷ್ಟು ಶೇರ್ಸ್ ಮೇಲೆ ದುಡ್ಡು ಬಂದೈತಿ? 32,000 ಶೇರ್ಸ್ ಮೇಲೆ, ಪ್ರತಿಯೊಂದು ಶೇರ್ ಮೇಲೆ 40 ರೂಪಾಯಿ ಪ್ರಕಾರ ದುಡ್ಡು ಬಂದೈತಿ. ಸೊ ಟೋಟಲ್ ದುಡ್ಡು ಎಷ್ಟು ಬಂದೈತಿ? 12,80,000 rupees ಬಂದಾವ. ಅದಾವ ನಿಮ್ಮ ಕಡೆ 32,000 ಶೇರ್ಸ್ ಕೊಡಾಕ ಇಲ್ಲ. ನಿಮ್ಮ ಕಡೆ ಎಷ್ಟು ಶೇರ್ಸ್ ಅದಾವು? ಓನ್ಲಿ 20,000 ಶೇರ್ಸ್. ಸೊ ಡೈರೆಕ್ಟರ್ಸ್ ಏನ್ ಡಿಸೈಡ್ ಮಾಡ್ಯಾರು? ಸರಳ 2,000 ಶೇರ್ಸ್ ಮೇಲಿನ ದುಡ್ಡು ಅಂತೂ ಒಳ್ಳೆ ಕೊಟ್ಟು ಬಿಡೋದು. ಸೊ ಮೊದಲ 22,000 ಶೇರ್ಸ್ ಮೇಲಿನ ಏನ್ 40 ರೂಪಾಯಿ ಐತಿ ಅದನ್ನ ನಾವು ಕ್ಯಾಪಿಟಲ್ ಅಕೌಂಟ್ ನಲ್ಲಿ ಟ್ರಾನ್ಸ್ಫರ್ ಮಾಡ್ಯಾರ. ಸೊ 8 lakh rupees from 12,80,000 has been transferred to the capital account because it belongs to the capital account. Next, what they have decided that on 2,000 shares, whatever application money is received, already received, that will be given back, and therefore the entry comes equity share application account debit to bank account. Correct? Munde anta, as they have done the pro rata allotment on 20,000 shares, they have received the application money, but out of that they are going to give only 10,000 shares. Remaining 10,000 shares ಮೇಲೆ ಅವ್ರ ಕಡೆ ಏನೈತಿ? excess application money already received. It has been already received. So that excess application money is transferred where? To the share allotment account. So obviously in next ಯಾವಾಗ ನೀವು ಬೇಡ್ತೀರಿ ಇಷ್ಟು ದುಡ್ಡು ಬರಂಗಿಲ್ಲ. You have to keep this in mind. This much amount will not be received. Okay? Clear? Understood all of you? So with this, our first set of journal entry is over. Let us go for the next set of journal entries, that is allotment money due and allotment money received. Yes. So now journal entry number 3. What is the journal entry number 3? For allotment due. Okay. So write down the entry for allotment money due. Equity share allotment account debit. How many shares? 20,000 shares into rupees 30 each. Okay, to equity share capital account. Okay, so write down the amount now. 20,000 shares into rupees 30 each. So 2 3s are 6. Remaining zeros as it is. Okay, what is the narration that you are giving? Narration is being allotment money due on 20,000 shares at rupees 30 each. Okay, so as soon as the due entry is done, what will be the next entry that follows? Received. So write down bank account debit to, for what it is received? Equity share allotment account. Okay,
ಬಂದಿದ್ದು ಅದನ್ನ ನೀವು ಎಲ್ಲಿ ಟ್ರಾನ್ಸ್ಫರ್ ಮಾಡಿರಿ? ಅಲಾಟ್ಮೆಂಟ್ ಅಲ್ಲಿ ಟ್ರಾನ್ಸ್ಫರ್ ಮಾಡಿರಿ. ಇಲ್ಲಿ ಸ್ವಲ್ಪ ಲೆಕ್ಕ ನೋಡ್ಬಿಟ್ಟು 20,000 ಶೇರ್ಸ್ ಮೇಲೆ ಏನು ಬಂತು? 40 ರೂಪಾಯಿ ಪ್ರಕಾರ ದುಡ್ಡು ಬಂತು. ಕರೆಕ್ಟ್? Then how much money is received? 8 lakh rupees received. From this 8 lakh, 4 lakh has been transferred to the application. What about the remaining amount of 4 lakh that was adjusted to the allotment? That is already received. So, ಈಗ ಯಾವಾಗ 6 ಲಕ್ಷ ಬೇಡಾಕತ್ತೀರಿ ಅವ್ರು ದುಡ್ಡು ಎಷ್ಟು ಕೊಡ್ತಾರೋ? Only 2 lakh rupees. Okay? So, give the narration. Being allotment money received. Okay, so this is only the twist. Okay, that ಅಲ್ಲಿ ನಿಮ್ಗೆ ಏನು 4 ಇಲ್ಲಿ ನೋಡ್ರಿ. ಓಕೆ, ಈ 8 ಲಕ್ಷದಿಂದ 4 ಲಕ್ಷ ಎಲ್ಲಿ ಹೋದು? ಅಪ್ಲಿಕೇಶನ್ ದಾಗ. ರಿಮೈನಿಂಗ್ 4 ಲಕ್ಷ ಆಲ್ರೆಡಿ ಎಲ್ಲಿ ಟ್ರಾನ್ಸ್ಫರ್ ಮಾಡಿಬಿಟ್ಟಿರಿ? ಅಲಾಟ್ಮೆಂಟ್ ದಲ್ಲಿ ಟ್ರಾನ್ಸ್ಫರ್ ಮಾಡಿರಿ. ಇನ್ನು ಯಾವಾಗ 6 ಲಕ್ಷ ರೂಪಾಯಿ ಬೇಡಾಕತ್ತಾರು, 4 ಲಕ್ಷ ಆಲ್ರೆಡಿ ಶೇರ್ ಹೋಲ್ಡರ್ದಲ್ಲಿ ಜಮಾ ಅದಾವ ಅಂದ್ರೆ ಎಷ್ಟು ಅವ್ರು ಕೊಡ್ತಾರೋ, ಏನು ಉಳಿದವು ಅಷ್ಟೇ ಕೊಡ್ತಾರೆ. ದಟ್ ಈಸ್ rupees 2 lakh. Okay, now let us go for the last journal entry, which is for the first and final call. ಎಲ್ಲರೂ ಹೇಳ್ಯಾರ ನೋಡ್ರಿ that there are call scenarios? No. Okay, so let us go for the last 2 journal entries. Okay, so here we are going for journal entry number 5. And what is the journal entry number 5? The journal entry number 5 is for first call due. It is our first call also and final call also. So write down equity share first and final call account debit. Okay, into bracket show the calculation on 20,000 shares into rupees. How much? See, into rupees 30 each. So how much is due? 6 lakh is due. 2 equity share capital account. And how much it is? It is rupees 6 lakh. Write down the narration. Being first and final call, being first and final call due on 20,000 shares at rupees. How much? See, 30 each. Now, as it is said into the question, all the amount due is received. So write down bank account debit. 2 equity share first and final call account. Okay, and how much is the amount that is received? 6 lakh. 6 lakh. Write down the narration. Being first and final call duly received. How much was due? That much is received. With this, the question comes to an end. Okay, so this is the question of pro rata allotment. ಮತ್ತೊಂದು ಸಲ ತಿಳಿಸ್ಬಿಡ್ತೀನಿ ನೋಡ್ರಿ. ಒಂದು ಕಂಪನಿ ಕಡೆ 20,000 ಶೇರ್ಸ್ ಅದಾವ ಇಶ್ಯೂ ಮಾಡಾಕ, ಬಟ್ ಅವ್ರ ಕಡೆ ಅಪ್ಲಿಕೇಶನ್ ಎಷ್ಟು ಬಂದೈತಿ? 32
ಅಪ್ಲಿಕೇಶನ್ ಬಂದಿದೆ. ಅದರಾಗಿಂದ ಸರಳ 2,000 ಶೇರ್ಸ್ಗೆ ಅವ್ರು ರಿಜೆಕ್ಟ್ ಮಾಡಿ ಅದರ ದುಡ್ಡನ್ನು ಏನ್ ಮಾಡ್ಯಾರು ವಾಪಸ್ ಕೊಟ್ಬಿಟ್ಟಾರು. ಇನ್ನು 30,000 ಶೇರ್ಸ್ಗೆ ಏನ್ ಅಪ್ಲಿಕೇಶನ್ ಮನಿ ಬಂದೈತಿ ಅಥವಾ ಏನ್ ಅಪ್ಲಿಕೇಶನ್ ಬಂದಾವು ಅದರೊಳಗೆ 10,000 ಶೇರ್ಸ್ಗೆ ಫುಲ್ ಅಲಾಟ್ಮೆಂಟ್ ಆಗಿದೆ. ಅಂದ್ರೆ ಅವ್ರು ಎಷ್ಟು ಶೇರ್ಸ್ ಬಿಡ್ಯಾರು ಅಷ್ಟು ಶೇರ್ಸ್ ಅವ್ರಿಗೆ ಕೊಟ್ಟಾರ. ಇನ್ನೇನು ಉಳಿದ ಎಕ್ಸೆಸ್ 20,000 ಶೇರ್ಸ್ ಅದಾವು. ಅವ್ರ ಕಡೆ ಕೊಡಾಕ ಎಷ್ಟು ಶೇರ್ ಅದಾವ ನೋಡ್ರಿ, 10,000 ಶೇರ್ಸ್ ಅದಾವ. ದೇ ಹ್ಯಾವ್ ರಿಮೈನಿಂಗ್ 10,000 ಶೇರ್ಸ್ ಓನ್ಲಿ. ಟೋಟಲ್ ಅವ್ರ ಕಡೆ ಅದಾವ ಎಷ್ಟು? They have only 20,000 shares. Okay. So out of this 20,000 shares, 10,000 shares are allotted in full and 10,000 shares ಗೆ ಏನು ಮಾಡ್ಯಾರು pro rata allotment ಮಾಡ್ಯಾರು. ಅಂದ್ರೆ ಏನು 20,000 shares ಗೆ 10,000 shares ಒಳಗೆ ಅಡ್ಜಸ್ಟ್ ಮಾಡ್ಯಾರು ಹಾಕುದನ್ನು. ಇಬ್ಬರು ಶೇರ್ 2 ಶೇರ್ಸ್ ಬೇಡಿದವರಿಗೆ 1 ಶೇರ್ ಕೊಟ್ಟಾರ. ಸೊ ಇನ್ನೇನು 10,000 ಶೇರ್ಸ್ ಮೇಲೆ ಎಕ್ಸ್ಟ್ರಾ ದುಡ್ಡಿತ್ತು ಅದನ್ನ ಅವ್ರು ಏನ್ ಮಾಡ್ಯಾರು ವಾಪಸ್ ಮಾಡ್ಯಾರು? ಇಲ್ಲ. ಅದನ್ನ ಎಲ್ಲಿ ಅಡ್ಜಸ್ಟ್ ಮಾಡ್ಯಾರು? ಅಲಾಟ್ಮೆಂಟ್ ನಲ್ಲಿ ಅಡ್ಜಸ್ಟ್ ಮಾಡ್ಯಾರು. ಓಕೆ, ಸೊ ದಿಸ್ ಈಸ್ ದ ಸ್ಪೆಷಾಲಿಟಿ ಆಫ್ ಅವರ್ ಟುಡೇಸ್ ಕ್ಲಾಸ್. ಲೆಟ್ us take one homework now. Okay, so this is your homework. It is not there anywhere in the textbook, so kindly read, understand. What is the speciality? Date is given, so date wise na ನೀವು journal entry ಮಾಡಬೇಕು. What is the second speciality? Here the amount itself is given. So entry ಮಾಡಬೇಕಾದ್ರೆ ಸ್ವಲ್ಪ ಫೋಕಸ್ ಆಗಿ ಎಂಟ್ರೀಸ್ ಮಾಡಿ. The question is on pro rata allotment itself. Pro rata allotment ಮೇಲಿನ homework ಐತಿ. Today I am not going to explain the question because I want to see how much you can use your brain and solve it by your own. Okay, so I will be waiting for your answers. With this we have come to the end of today's class. ಇವತ್ತಿನ ಕ್ಲಾಸ್ ಸ್ವಲ್ಪ ಲೆಂದಿ ಹೋಯ್ತು ಬಿಕಾಸ್ ನಾವು 2 ಕಾನ್ಸೆಪ್ಟ್ಸ್ ಗಳನ್ನು ಈ ಕ್ಲಾಸ್ ನಲ್ಲಿ ಕವರ್ ಮಾಡಿದ್ವಿ. ಅಂಡರ್ ಸಬ್ಸ್ಕ್ರಿಪ್ಷನ್ ಆಫ್ ಶೇರ್ಸ್ ಅಂಡ್ ಪ್ರೋ ರೇಟಾ ಅಲಾಟ್ಮೆಂಟ್ ಆಫ್ ಶೇರ್ಸ್. ಓಕೆ, ವಿ ಶಾಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್.